ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ಇವತ್ತು ನಿಧನರಾಗಿದ್ದಾರೆ. ತುಂಬ ನಿಜವಾಗ್ಲೂ ದುಃಖದ ಒಂದು ವಿಷಯನೇ ಆಗಿರ್ಬೋದು. ಇವರು ಮೆಹಂದಿ ಕಾರ್ಯಕ್ರಮಕ್ಕೆ ತೆರಳಿದ ನಟನಿಗೆ ಹೃದಯಾಘಾತ ಆಗಿದೆ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ವಿದೇಶರಾಗಿದ್ದಾರೆ. ಇಂದು ಬೆಳಗ್ಗೆನೇ ಕನ್ನಡ ಕಿರುತೆರೆ ಲೋಕಕ್ಕೆ ಕೆಟ್ಟ ಸುದ್ದಿ ಒಂದು ಅಪ್ಪಳಿಸಿದೆ. ವೀಕ್ಷಕರನ್ನ ಹೊಟ್ಟೆ ಹುಣ್ಣಾಗುವಷ್ಟು ನಗಿಸುವಂಥ ಒಂದು ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ಇಹಲೋಕ ತ್ಯಜಿಸಿದ್ದಾರೆ ಎಂದು ತುಂಬ ದುಃಖದ ವಿಷಯ ಅಂತಲೇ ಹೇಳ್ಬೋದು. ಇಂದು ಮುಂಜಾನೆ 2 ಗಂಟೆ ಸುಮಾರಿಗೆ ಅವರಿಗೆ ಹೃದಯಾಘಾತವಾಗಿದ್ದು ವರದಿಯಾಗಿದೆ. ರಾಕೇಶ್ ಪೂಜಾರಿ ಅವರು ನಿನ್ನೆ ಮೇ 11ರಂದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಿಟ್ಟಿಗೆ ಮೆಹಂದಿ ಕಾರ್ಯಕ್ರಮಕ್ಕೆ ಹೋಗಿದ್ದರು. ಈ ವೇಳೆ ಅವರಿಗೆ ಹಠಾತ್ ಹೃದಯಾಘಾತ ಸಂಭವಿಸಿದೆ ಎನ್ನಲಾಗಿದೆ. ಕಾಮಿಡಿ ಕಿಲಾಡಿಗಳು ರಾಕೇಶ್ ಪೂಜಾರಿಗೆ ಹೊರ ಬದುಕನ್ನು ಕೊಟ್ಟಿತ್ತು. ಏಕೆಂದರೆ ಅವರು ಒಂದು ಒಳ್ಳೆ ಕಲಾವಿದರಾಗಿ ಬೆಳೆದಿದ್ದರು. ರಾಕೇಶ್ ಪೂಜಾರಿಯವರ ಸಾವಿನ ಸುದ್ದಿಯನ್ನು ನಟ ಶಿವರಾಜ್ KR ಪೇಟೆ ಖಚಿತಪಡಿಸಿದ್ದಾರೆ. ಜಿ ಕನ್ನಡದಲ್ಲಿ ಪ್ರಸಾರ ಆಗುತ್ತಿದ್ದ ಕಾಮಿಡಿ ಕಿಲಾಡಿಗಳ ಶೋ ಮೂಲಕ ಜನಪ್ರಿಯತೆಯನ್ನು ಪಡೆದಿದ್ದರು ರಾಕೇಶ್ ಪೂಜಾರಿ ಅವರು. ಸದಾ ನಗುಮುಖದಿಂದ ರಾಕೇಶ್ ಪೂಜಾರಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿಲ್ಲ ಎನ್ನಲಾಗಿದೆ. ನಿನ್ನೆ ಊರಿನಲ್ಲಿ ನಡೆದ ಗೆಳೆಯನ ಮದುವೆ ಸಮಾರಂಭದಲ್ಲಿ ರಾಕೇಶ್ ಪೂಜಾರಿ ಅವರು ಭಾಗವಹಿಸಿದ್ರಂತೆ. ಆ ವೇಳೆ ರಾಕೇಶ್ ಪೂಜಾರಿ ಅವರು ಡ್ಯಾನ್ಸ್ ಕೂಡ ಮಾಡಿದ್ರು. ಈ ವೇಳೆ ಹಠಾತ್ ಕುಸಿದು ಬಿದ್ದಿದ್ದಾರೆ ಎನ್ನಲಾಗಿದೆ. ರಾಕೇಶ್ ಪೂಜಾರಿ ಅವರು ಹಠಾತ್ ಸಾವು ಬೆಳಗ್ಗೆನೇ ಕಿರುತೆರೆ ಲೋಕಕ್ಕೆ ಆಘಾತವನ್ನು ಉಂಟು ಮಾಡಿದೆ. ರಾಕೇಶ್ ಪೂಜಾರಿ ಅವರಿಗೆ ಕೇವಲ 34 ವರ್ಷ ವಯಸ್ಸಾಗಿತ್ತು. ಅತಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಮತ್ತೊಬ್ಬ ನಟ ಬಲಿಯಾಗಿದ್ದಾರೆ. ಇನ್ನೊಂದು ಕಡೆ ರಾಕೇಶ್ ಪೂಜಾರಿಗೆ ಲೋ ಬಿಪಿಯಿಂದ ಹೃದಯಾಘಾತವಾಗಿದೆ ಎಂದು ಹೇಳಲಾಗುತ್ತಿದೆ. ಕಿರುತೆರೆ ಲೋಕದ ಗಣ್ಯರು ಹಾಗೂ ನಟರು ರಾಕೇಶ್ ಪೂಜಾರಿ ಹಠಾತ್ ನಿಧನಕ್ಕೆ ಕಂಬನಿ ಮಿಡಿಯುತ್ತಿದ್ದಾರೆ. ಎಷ್ಟೋ ಮನಸ್ಸುಗಳು ನಗಿಸಿದ ಆತ್ಮಕ್ಕೆ ಹೇಗೆ ಶಾಂತಿ ಕೋರಲಿ ಎಂದು ಆಪ್ತ ಗೆಳೆಯರು ಹಾಗೂ ನಟ ಶಿವರಾಜ್ KR ಪೇಟೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೋಕವನ್ನು ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಕಲಾವಿದರು ರಾಕೇಶ್ ಪೂಜಾರಿ ಅವರ ಒಂದು ನೋಡಲಿಕ್ಕೆ ಹೋಗ್ತಾ ಇದ್ದಾರೆ. ರಾಕೇಶ್ ಪೂಜಾರಿ ಅವರ ಸಾವಿನ ಸುದ್ದಿ ತಿಳಿದು ಕಿರುತೆರೆ ಸೆಲೆಬ್ರಿಟಿಗಳು ಶೋಕವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗ್ಗೆ ಇದೆಂಥ ಕೆಟ್ಟ ಸುದ್ದಿ, ರಾಕೇಶ್ ಪೂಜಾರಿ ಇನ್ನಿಲ್ಲ, ಸದಾ ಹಸನ್ಮುಖಿ, ಎಲ್ಲರನ್ನೂ ಅಣ್ಣ ಅಕ್ಕ ಅಂತ ಮಾತಾಡ್ತಿದ್ದ ಪ್ರೀತಿಯ ಸಹೋದರ ಆಗಿದ್ದರು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅದೆಂಥ ಕ್ರೂರ ವಿಧಿಯಾಟ, ಹೃದಯಾಘಾತವಾಗಿ ವಯಸ್ಸಾಗಿತ್ತಾ ಇವ್ರಿಗೆ. ಕನಸುಗಳ ನನಸು ಮಾಡೋ ಜಿದ್ದಿಗೆ ಬಿದ್ದಿದ್ದ ನಿನ್ನ ಈ ಸಾವಿನ ಸುದ್ದಿ ನಮ್ಮನ್ನು ಕಂಗೆಡಿಸಿದೆ ಎಂದು ಎಲ್ಲ ಕಲಾವಿದರು ತುಂಬ ಶೋಕವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಅವರ ತಾಯಿ ಮತ್ತು ತಂಗಿಯನ್ನು ಕೂಡ ಅಗಲಿದ್ದಾರೆ. ಇವರ ಒಂದು ಬಹುದೊಡ್ಡ ಕನಸು ಚಿತ್ರದಲ್ಲಿ ಸಿನಿಮಾ ರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡಬೇಕನ್ನೋ ಒಂದು ಕಲಾವಿದರಾಗಿ ಬೆಳೆದಿದ್ದರು. ನಿಜವಾಗ್ಲೂ ತುಂಬ ದುಃಖದ ವಿಷಯನೂ ಅಂತಲೇ ಹೇಳ್ಬೋದು. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಆ ದೇವರ ಹತ್ರ ಪ್ರಾರ್ಥಿಸ್ಕೊಳ್ಳೋಣ. ಒಳ್ಳೆ ಕಲಾವಿದನಾಗಿ ಬೆಳೆದು ಬಂದಿದ್ದರು. ಇವರ ಒಂದು ಸಾವಿನ ಸುದ್ದಿ ಕೇಳಿ ನಿಜವಾಗ್ಲೂ ತುಂಬ ದುಃಖ ಆಗ್ತಿದೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಂಥ ಆಘಾತವನ್ನು ಉಂಟು ಮಾಡಿದೆ. ತುಂಬ ದುಃಖದ ವಿಷಯ ಅಂತ ಹೇಳ್ಬೋದು.